ವ್ಯಾಸರಾಜರು ಪಕ್ಷಿ ನಿರ್ದೇಶನ ನಂತರ ಸಾಧ್ಯ ನಿರ್ದೇಶ ಮಾಡ್ತಾ ಇದ್ದಾರೆ. ಪ್ರತಿಪನ್ನ ಉಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ವಾ ನವ ಪಾರಮಾರ್ಥಿಕತ್ವಾಕಾರೇಣ ಪ್ರತಿಪನ್ನ ಉಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ವಾ ನವ ಎಂದು. ಇದನ್ನ ತರಂಗಿಣಿಕಾರರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಯಥಾಶಕ್ತಿ ಹೇಳುತ್ತೇನೆ. ತರಂಗಿಣಿಕಾರ ಶುರು ಮಾಡ್ತಾರೆ, ತ್ರೈಕಾಲಿಕ ನಿಷೇಧ ಎಂಬುದು ಒಂದು ಅಖಂಡ ಪದ, ಅದಕ್ಕೆ ಅತ್ಯಂತಾಭಾವವೆಂದು ಅರ್ಥ ಅಂತ. ಹೀಗೆ ಯಾಕೆ ಮಾಡಬೇಕು ಅಂದರೆ, ನಿಷೇಧದಿಂದ ಅತ್ಯಂತಾಭಾವವನ್ನು ಗ್ರಹಣ ಮಾಡಿದ್ರೆ ತ್ರೈಕಾಲಿಕ ಪದಕ್ಕೆ ವೈಯರ್ಥ ಬರುತ್ತೆ. ನಿಷೇಧದ ಪದದಿಂದ ಅನ್ಯೋನ್ಯ ಅತ್ಯಂತಾಭಾವಗಳನ್ನು ಗ್ರಹಣ ಮಾಡಿದ್ರೆ ತ್ರೈಕಾಲಿಕ ಪದದಿಂದ ಅನ್ಯೋನ್ಯ ಭಾವ ವ್ಯಾವರ್ತನೆ ಆಗೋಲ್ಲ. ಇವೆಲ್ಲ ಅಸ್ವಾರಸ್ಯಗಳು ಬರೋದ್ರಿಂದ ತ್ರೈಕಾಲಿಕ ಪದ ಎನ್ನುವುದು ಒಂದು ಅಖಂಡ ಪದ, ಅದಕ್ಕೆ ಅತ್ಯಂತಾಭಾವ ಪರವಾದ ಅರ್ಥ ಮಾಡಬೇಕು ಎಂದು ಹೇಳಿಬಿಡ್ತಾರೆ. ಇದ್ರ ಮೇಲೆ ಒಂದು ಆಕ್ಷೇಪ ತಗೊಳ್ತಾರೆ. ನ್ಯಾಯಮತದ ರೀತ್ಯ ಘಟಾದಿ ಪದಾರ್ಥಗಳಲ್ಲಿ ಅಂದರೆ ಕೇವಲ ಅನ್ವಯಿ ಅಲ್ಲದ ಪದಾರ್ಥಗಳಲ್ಲಿ ಅತ್ಯಂತಾಭಾವ ಪ್ರತಿಯೋಗಿತ್ವ ಒಪ್ಪೇ ಇದ್ದೀವಿ. ಸರ್ವತ್ರ ಕೇವಲ ಅನ್ವಯಿ ಪದಾರ್ಥಗಳಲ್ಲಿ ಬಿಟ್ಟು ಅತ್ಯಂತಾಭಾವ ಪ್ರತಿಯೋಗಿತ್ವ ಒಪ್ಪೇ ಇದ್ದೀವಿ. ಅದರಿಂದ ಸಿದ್ಧ ಸಾಧನತಾ ಬರುತ್ತೆ. ಹಾಗೇನೆ ಅರ್ಥಾಂತರನೂ ಬರುತ್ತೆ, ಅರ್ಥಾಂತರತಾನೂ ಬರುತ್ತೆ. ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಪ್ರತಿಪನ್ನ ಉಪಾಧೌ ಅಂತ ಹೇಳಿದ್ರು. ಪ್ರತಿಪನ್ನ ಉಪಾಧೌ ಎಲ್ಲಿ ಹೇಗೆ ಕಾಣ್ತಾ ಇದೆಯೋ ಅಲ್ಲಿ ಹಾಗೆಯೇ ತ್ರೈಕಾಲಿಕ ಪ್ರತಿಯೋಗಿತ್ವ ಸಾಧನೆ ಮಾಡಕ್ ಹೊರಟ್ರು. ಸರಿ, ಪ್ರತಿಪನ್ನ ಉಪಾಧೌ ಅಂತು ಅಂದರೆ ಏನು? ಪ್ರಮಾ ಪ್ರತೀತವ ಅಥವಾ ಭ್ರಮ ಪ್ರತೀತವ ಎಂದು ವಿಕಲ್ಪ ಮಾಡ್ಕೊಳ್ತಾರೆ. ಪ್ರಮಾ ಪ್ರತೀತ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಅಂದರೆ, ಪ್ರಮಾ ಎಂದು ಹೇಳಿ ತದನಂತರ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಅಂತ ಅತ್ಯಂತಾಭಾವ ಸಾಧನೆ ಮಾಡಿದ್ರೆ, ಸ್ವವ್ಯಾಗ ಅತ್ಯಂತಾಭಾವತ್ವ ಸಾಧನೆ ಮಾಡಿದ್ರೆ ವಿರೋಧ, ಸ್ವವ್ಯಾಘಾತ ಹೇಳಿದ್ದಕ್ಕೆ ವಿರೋಧ ಆಗತ್ತೆ. ಭ್ರಮ ಪ್ರತೀತಂ ಅಂತ ತಗೊಳ್ತು ಅಂದ್ರೆ, ಭ್ರಮಾಧಿಕರಣದಲ್ಲಿ ಇರುವುದು ಕಾಣುವುದು ಅತ್ಯಂತಾಭಾವವಾಗಿದೆ, ಅತ್ಯಂತಾಭಾವ ಪ್ರತಿಯೋಗಿ ಆಗಿದೆ. ಅಲ್ಲಿ ಭ್ರಮಾಧಿಕರಣದಲ್ಲಿ ಕಂಡದ್ದು ಭ್ರಮವಾಗಿದೆ ಅಂತ ಸಾಧನೆ ಮಾಡಕ್ ಹೊರಟ್ರೆ ಸಿದ್ಧ ಸಾಧನತ. ಅದರಿಂದ ಇವೆಲ್ಲ ಏನು ಭ್ರಮ ಎಂದು ವಿಕಲ್ಪ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತೀತಿ ಮಾತ್ರಂ, ಕಂಡಿದ್ದು ಕಂಡಂಗೆ ಮಾತ್ರ ಗ್ರಹಣ ಮಾಡಬೇಕು ಎಂದು ತರಂಗಿಣಿಕಾರರು ಪ್ರತಿಪನ್ನ ಉಪಾಧೌ ಅನ್ನೋಸದಕ್ಕೆ ಸಾರ್ಥಕ್ಯ ಹೇಳ್ತಾ ಇದ್ದಾರೆ. ಇದರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಅಧಿಕವಾದ ಇಲ್ಲಿ ವ್ಯಾಸರಾಜರು ಕೊಟ್ಟಿಲ್ಲದೆ ಇರುವಂತ ಕೆಲವು ದಳಗಳನ್ನ ಪ್ರಕ್ಷೇಪ ಮಾಡಬೇಕಾ ಎಂದು ಊಹೆ ಮಾಡಿಕೊಂಡು ಪ್ರಕ್ಷೇಪ ಮಾಡಿ ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಭ್ರಮಾಧಿಕರಣ ನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿತ್ವ ಇದು ಸಲ ಸಿದ್ಧ ಸಾಧನತಾ ಬರುತ್ತೆ ಎಂದು ಆಕ್ಷೇಪ ಮಾಡ್ತಾರೆ. ಭ್ರಮ ಅಧಿಕರಣದಲ್ಲಿ ಇರುವಂತ ಅತ್ಯಂತಾಭಾವವು ಉಭಯ ಸಮ್ಮತವಾಗಿದೆ. ಅದರ ಪ್ರತಿಯೋಗಿತ್ವವನ್ನು ಸಾಧನೆ ಮಾಡೋದ್ರಲ್ಲಿ ಸಿದ್ಧ ಸಾಧನತಾ ಎಂದು ಆಕ್ಷೇಪ ಮಾಡಿಕೊಂಡ್ರೆ ಅದಕ್ಕೊಂದು ಪರಿಹಾರ ಹೇಳ್ತಾರೆ. ನಾವು ಯಾವ ಅತ್ಯಂತಾಭಾವವನ್ನು ಅಥವಾ ಅತ್ಯಂತಾಭಾವ ಪ್ರತಿಯೋಗಿತ್ವವನ್ನು ಸಾಧನೆ ಮಾಡಕ್ ಹೋಗಿದ್ದೀವೋ ಅದು ಕೇವಲ ಯಾವುದೋ ಒಂದು ಅಧಿಕರಣದಲ್ಲ, ಸರ್ವತ್ರ ಎಲ್ಲಾ ಅಧಿಕರಣಗಳಲ್ಲೂ ಸಾಧನೆ ಮಾಡ್ತಾ ಇದ್ದೀರಿಂದ ಸರ್ವಸ್ಮಿನ್ ಅಂತ ಒಂದು ದಳಾನ್ ಸೇರಿಸ್ಬೇಕು. ಸರ್ವಸ್ಮಿನ್ ಚ ಪ್ರತಿಪನ್ನ ಉಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಅಂತ ಹೇಳೋದ್ರಿಂದ ಈ ದೋಷ ಬರಲ್ಲ, ಸಿದ್ಧ ಸಾಧನತೆಯ ಪರಿಹಾರ ಆಯಿತು. ಇನ್ನೊಂದು ಆಕ್ಷೇಪ ತಗೊಳ್ತಾ ಇದ್ದಾರೆ. ಈ ಆಕ್ಷೇಪ ಕೇವಲ ಅನ್ವಯಿ ಪದಾರ್ಥಗಳನ್ನ ಕುರಿತು ಇದೆ. ಕೇವಲ ಅನ್ವಯಿ ಪದಾರ್ಥಗಳು ಉದಾಹರಣೆಗೆ ಆಕಾಶಾಭಾವ, ಪ್ರಮೇಯತ್ವಾಭಾವ ಇತ್ಯಾದಿಗಳು. ಈ ಆಕಾಶದ ಅತ್ಯಂತಾಭಾವ ಪ್ರತಿಪನ್ನ ಉಪಾದಿಯಲ್ಲಿ ಇಲ್ಲಿ ಆಕಾಶದ ಅತ್ಯಂತಾಭಾವ ಇದೆ ಎಂದು ಒಪ್ಕೊಳ್ತಾರೆ. ನೈಯಾಯಿಕರೇ ಹೇಳ್ತಾರೆ. ಅದರಿಂದ ನಿಮ್ಗೆ ಗೊತ್ತಿರೋದನ್ನೇ ಮತ್ತೆ ಸಾಧನೆ ಮಾಡೋದ್ರಿಂದ ಸಿದ್ಧ ಸಾಧನತ. ಅದಕ್ಕೆ ಪರಿಹಾರ ಏನ್ ಮಾಡ್ತಾರೆ ಅಂದ್ರೆ, ಯದಧಿಕರಣೆ ಯತ್ಸತ್ ಅಂತ ಸೇರಿಸಿ, ಯದಧಿಕರಣೆ ಯತ್ಸದ್ ತದಧಿಕರಣೆ ತನ್ನಿಷ್ಠ ಪ್ರತಿಪನ್ನ ಉಪಾದ ಸರ್ವಸ್ಮಿನ್ ಸ ಪ್ರತಿಪನ್ನ ಉಪಾದೋ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಎಂದು ಪರಿಹಾರ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ಹೇಳಿದ್ರು ಒಂದು ದೋಷ ಪರಿಹಾರ ಆದ್ರೂ ಇನ್ನೊಂದು ದೋಷ ಬರುತ್ತೆ.
ಯಾಕೆ ಅಂದ್ರೆ ಯದಧಿಕರಣೆ ಯತ್ ಸತ್ ಅಂತ ಹೇಳಿಬಿಟ್ಟಾಗ ಒಂದು ಪದಾರ್ಥದಲ್ಲಿ ಸತ್ವ ಪ್ರತಿಪಾದನೆ ಮಾಡಿ ಉತ್ತರೋತ್ತರ ಅದರ ಅಭಾವ ಪ್ರತಿಪಾದನೆ ಮಾಡಕ್ ಹೋಯ್ತು ಅಂದ್ರೆ ವಿರೋಧ ಬರುತ್ತೆ. ತಾತ್ಕಾಲಿಕವಾಗಿ ಈ ವಿರೋಧವನ್ನ ಪರಿಹಾರ ಮಾಡದೇನೆ ತಳಾಂತರದ ವಿಷಯ ಮಾತಾಡ್ತಾ ಇದ್ದಾರೆ. ಈ ಅಧಿಕರಣದಲ್ಲಿ ಘಟ ಸಂಯೋಗ ಸಂಬಂಧದಿಂದ ಇರಬೇಕಾದರೆ ಸಮವಾಯ ಸಂಬಂಧದಿಂದ ಎಲ್ಲಿ ಅತ್ಯಂತ ಅಭಾವ ಇದೆಯಲ್ಲ, ಅದು ಗೋಚರವಾಗೇ ಇದೆಯಲ್ಲ, ಅದು ಸಿದ್ಧ ಸಾಧನತ ಅಲ್ವಾ ಅಂತ ಆಕ್ಷೇಪ ಮಾಡಿದ್ರೆ ಹೇಳ್ತಾರೆ, ಯದಧಿಕರಣೆ ಯತ್ ಸತ್ವೇನ ಪ್ರತೀಯತೆ ಯತ್ ಸಂಬಂಧೇನ ಪ್ರತೀಯತೆ ತದಧಿಕರಣೆ ತತ್ಸಂಬಂಧೇನ ತಸ್ಯ ಸರ್ವಸ್ಮಿಂಶ ಪ್ರತಿಪನ್ನ ಉಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿ ಎಂದು ಹೇಳಿದರೆ ಆ ದೋಷ ಪರಿಹಾರ ಆಗತ್ತೆ ಅಂತ ಹೇಳಿದ್ರು. ಸರಿ, ಮತ್ತೊಂದು ಆಕ್ಷೇಪ ತಗೊಳ್ತಾರೆ. ಇದು ಅವಚ್ಛೇದಕ ಭೇದ ವಿಷಯಕ ಆಕ್ಷೇಪ. ಒಂದು ವೃಕ್ಷದಲ್ಲಿ ಒಂದು ಕೊಂಬೆಯ ಮೇಲೆ ಒಂದು ಕೋತಿ ಕೂತಿದೆ, ಅಲ್ಲಿ ಕಪಿ ಸಂಯೋಗ ಇದೆ. ಅದೇ ವೃಕ್ಷದಲ್ಲಿ ಬೇರೆ ಕೊಂಬೆ ಮೇಲೆ ಅಥವಾ ಬುಡದ ಮೇಲೆ ಕಪಿ ಕೂತಿಲ್ಲ, ಕಪಿ ಸಂಯೋಗಾಭಾವವೂ ಇದೆ. ಇವು ಸಂಯೋಗ ಅನ್ನೋದೊಂದು ಅವ್ಯಾಪವೃತ್ತಿ ಆಗಿರೋದ್ರಿಂದ ಒಂದೇ ವೃಕ್ಷದಲ್ಲಿ ಕಪಿ ಸಂಯೋಗವು ಕಪಿ ಸಂಯೋಗಾಭಾವವು ಎರಡೂ ಇರೋದ್ರಿಂದ ಸಿದ್ಧ ಸಾಧನತ. ಯಾತಕ್ಕಂದ್ರೆ ತದಧಿಕರಣೆ ಯತ್ ಸತ್ವೇನ ಪ್ರತೀಯತೆ ಯತ್ ಸಂಬಂಧೇನ ಅಂದ್ರೆ ಸಂಯೋಗ ಸಂಬಂಧೇನ ಸಂಯೋಗ ಸಮವಾಯ ಸಂಬಂಧೇನ ಕಪಿ ಕಾಣಿಸ್ತಾ ಇದೆಯೋ ತದಧಿಕರಣೆ ತತ್ಸಂಬಂಧೇನ ಏವ ಕಪಿ ಸಂಯೋಗಾಭಾವವು ಗೋಚರವಾಗಿದೆ ಸಿದ್ಧ ಸಾಧನತ. ಅದನ್ನು ಪರಿಹಾರ ಮಾಡೋದಕ್ಕೆ ಇನ್ನೊಂದು ವಿಶೇಷಣ ಸೇರಿಸ್ತಾ ಇದ್ದಾರೆ. ಯತ್ ಸಂಬಂಧೇನ ಅಷ್ಟೇ ಸಾಲದು, ಯದ್ ಅವಚ್ಛೇದಕ ಭೇದೇನ ಎಂತಾನೂ ಸೇರಿಸಬೇಕು. ಯದ್ ಅವಚ್ಛೇದಕ ಭೇದೇನ ಪ್ರತಿಪನ್ನ ಉಪಾದೌ ತ್ರೈಕಾಲ ಯತ್ ಅವಚ್ಛೇದಕ ಭೇದೇನ ಪ್ರತೀಯತೆ ತದವಚ್ಛೇದಕ ಭೇದೇನ ಏವ ಸರ್ವಸ್ಮಿಂಶ ಪ್ರತಿಪನ್ನ ಉಪಾದೌ ತ್ರೈಕಾಲ ನಿಷೇಧ ಪ್ರತಿಯೋಗಿ ಅಂತ ಹೇಳಿ ಇಷ್ಟು ದಳಗಳನ್ನ ಸೇರಿಸಬೇಕು ಎಂದು ತರಂಗಿಣಿಕಾರ ಹೇಳ್ತಾ ಇದ್ದಾರೆ. ಈಗ ಆಕ್ಷೇಪ ಬರುತ್ತೆ, ವ್ಯಾಸರಾಜರು ಈ ದಳಗಳನ್ನ ಸೇರಿಸಿಲ್ವಲ್ಲ ಅಂತೂ ಅಂದ್ರೆ ಇವೆಲ್ಲ ನಾವು ಏನು ದಳಗಳ ಬಗ್ಗೆ ವಿಚಾರ ಮಾಡಿದ್ವಿ ಅವೆಲ್ಲ ಅನಾವಶ್ಯಕವೇ. ಅನಾವಶ್ಯಕ ಹೇಗೆ ಅಂತ ತೋರಿಸ್ತಾ ಇದ್ದಾರೆ. ಘಟ ಹಾಗೂ ಘಟದ ಅತ್ಯಂತಾಭಾವಗಳ ಮಧ್ಯೆ ವಿರೋಧವು ಪ್ರತ್ಯಕ್ಷ ಸಿದ್ಧವಾಗಿದೆ, ಅದರಲ್ಲಿ ಆಕ್ಷೇಪವೇ ಇಲ್ಲ. ಸಂಬಂಧ ಭೇದದಿಂದ ಅಥವಾ ಇನ್ಯಾವುದೋ ಭೇದದಿಂದ ಘಟ ಹಾಗೂ ಘಟಾಭಾವಗಳಲ್ಲಿ ವಿರೋಧವನ್ನು ನಿರಾಕರಣೆ ಮಾಡೋದಕ್ಕೆ ಆಗೋದಿಲ್ಲ. ಸಂಬಂಧ ಭೇದ, ಅವಚ್ಛೇದಕ ಭೇದ ಇತ್ಯಾದಿ ಅನೇಕ ವಿವಕ್ಷೆಗಳನ್ನು ಮಾಡಿಕೊಡೋದಕ್ಕೆಲ್ಲ ಎಲ್ಲವೂ ಗೌರವೇ ಆಗಿದೆ. ಸಮವಾಯ ಸಂಬಂಧ ಅಂತ ಏನು ವಿಕಲ್ಪ ಮಾಡಿಕೊಂಡ್ವೋ ಸಮವಾಯು ಅಪ್ರಾಮಾಣಿಕ. ಸಮವಾಯು ಅಪ್ರಾಮಾಣಿಕ ಆಗಿ ಬಂದರೆ ಅದರ ಬಗ್ಗೆ ವಿಕಲ್ಪ ಅದನ್ನು ಪರಿಹಾರ ಮಾಡೋದಕ್ಕೆ ದಳವು ವ್ಯರ್ಥ. ಆಧಾರ ಆಧೇಯ ಭಾವದಿಂದ ಪ್ರತ್ಯಕ್ಷ ಸಿದ್ಧವಾದ ಘಟ ಸ್ಥಳದಲ್ಲಿ ಘಟ ಇಲ್ಲ ಎಂದು ಶಂಕಾ ಮಾಡುವುದು ಅಸಂಗತ. ಅದರಿಂದ ಅದಕ್ಕೂ ದಳ ಬೇಕಿಲ್ಲ. ಸಂಯೋಗ ಅವ್ಯಾಪವೃತ್ತಿ ಆಗಿದೆಯಲ್ಲ ಅಂತ ಆಕ್ಷೇಪ ಮಾಡಿದ್ರೆ ನಮ್ಮ ಮತದಲ್ಲಿ ಸಂಯೋಗವು ಅವ್ಯಾಪವೃತ್ತಿಯೇ ಅಲ್ಲ, ಅದರಿಂದ ಅದಕ್ಕೂ ಸಮರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಪ್ರತಿಪನ್ನ ಉಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿವಾ ನವ ಪಾರಮಾರ್ಥಿಕತ್ವಾಕಾರೇಣ ಪ್ರತಿಪನ್ನೋಪಾದೌ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿವಾ ನವ ಅಂತ ಹೇಳಿರುವುದೇ ಸಾಕು, ಸಮಂಜಸ ಎಂದು ಹೇಳಿ ತರಂಗಿಣಿಕಾರ ಉಪಸಂಹಾರ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತೆ.